ತಾತ. ಸೂಪರ್ ಆಗಿ ಕಾಣ್ತಿದ್ಯಾ ರಾಕಿ. ಫಿಲಂ ಹೀರೋ ತರ ಇದ್ಯಾ. ಸಖತ್ತಾಗಿ ಕಾಣ್ತಿದ್ಯಾ ರಾಕಿ. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಅಜ್ಜಿ. ಈ ಡ್ರೆಸ್ಸು ಹೊಸ ಅಜ್ಜಿ ತಾತ ಕೊಟ್ಟಿದ್ದು. ಹೌದಾ, ಸಖತ್ತಾಗಿದೆ ಬಿಡು. ಥ್ಯಾಂಕ್ ಯು ತಾತ. ಸುಶೀಲಾ, ಹೊಸು ರೆಡಿ ಆದ್ಲಾ? ಆಗ್ತಿದ್ದಾಳೆ ರೀ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ನೀವು ಹೋಗಿ ರೆಡಿಯಾಗಿ ಬನ್ನಿ. ಸರಿ. ಇವತ್ತಲ್ಲಿ ಎಲ್ರ ಕಣ್ಣು ನಿನ್ ಮೇಲೆ ಇರುತ್ತೆ. ಮನೆಗ್ ಬಂದು ದೃಷ್ಟಿ ತೆಗಿಬೇಕು. ಇದೇ ಬೇಡ ಅಂದಿದ್ದು. ನಾನೇನ್ ಸ್ಪೆಷಲ್ ಆಗಿ ರೆಡಿ ಆಗಿಲ್ಲ, ಎಲ್ರ ಕಣ್ಣು ನನ್ ಮೇಲಿರಕ್ಕೆ. ಬೇರೆ ಹುಡುಗಿರು ಹೊಗಳಿದ್ರೆ ಸಾಕು ಅಂತಿರ್ತಾರೆ. ನೀನ್ ನೋಡಿದ್ರೆ ಹೊಗಳಿದ ತಕ್ಷಣ ಮುಖ ಊದಿಸ್ಕೊಂಡಿದ್ಯಲ್ಲ. ನೀನ್ ಯಾಕೆ ಹೊಗಳ್ತಿದ್ಯಾ ಅಂತ ನನ್ಗೂ ಚೆನ್ನಾಗ್ ಗೊತ್ತಿದೆ. ಮೊದ್ಲು ನಂಗೆ 3 ಪ್ರಾಮಿಸ್ ಮಾಡು. 3 ಪ್ರಾಮಿಸಾ? ಏನದು? ಮೊದಲನೇದು, ಅಲ್ಲಿಗೆ ಹೋದ್ಮೇಲೆ ಅವ್ರ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು, ಅದು ಮಾಡು ಇದು ಮಾಡು, ಅವ್ರ ಜೊತೆ ಮಾತಾಡ್ಬೇಕು ಅಂತೆಲ್ಲ ಹೇಳ್ಬಾರ್ದು. ಸರಿ ಹೋಯ್ತು. ಗಂಡ ಆಗೋನ್ ಜೊತೆನೂ ಮಾತಾಡಲ್ವಾ? ಅವ್ರ ಜೊತೆ ಮಾತ್ರ ಅಲ್ಲ, ಆ ಮನೇಲಿ ಯಾರ ಜೊತೆನೂ ಮಾತಾಡು ಅಂತ ಹೇಳ್ಬಾರ್ದು. ಇದು 2ನೇದು. 3ನೇದು? ಹೀಗ್ ಹೋಗಿ ಹಾಗ್ ಬಂದ್ಬಿಡ್ಬೇಕು. ಅಲ್ಲಿ ತುಂಬಾ ಹೊತ್ತು ಇರಬಾರ್ದು. ಅಷ್ಟ್ ಮಾತ್ರಕ್ಕೆ ಯಾಕೆ ಹೋಗ್ಬೇಕು? ಹಾಗಾದ್ರೆ ಮನೇಲಿ ಇದ್ಬಿಡೋಣ. ಬಾರಿಸ್ತೀನಿ ನೋಡೀಗ. ಬರ್ತೀವಿ ಅಂತ ಹೇಳಿದ್ಮೇಲೆ ಹೋಗ್ಲಿಲ್ಲ ಅಂದ್ರೆ ಹೇಗೆ? ನನ್ಗಿದೆಲ್ಲ ಇಷ್ಟ ಆಗಲ್ಲಮ್ಮ. ನಾಳೆ ನೀನು ಅವ್ರ ಜೊತೆನೆ ಬದುಕ್ಬೇಕು. ಆ ವಿಷಯ ನೆನ್ಪಿಟ್ಕೋ. ಹೆದರಿಸ್ತಿದೀಯಲ್ಲ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನ್ ಕೇಳಲ್ವಲ್ಲ. ಅಂದ್ರೆ ನಾನ್ ಹಠಮಾರಿ ಅಂತ ಹೇಳ್ತಿದ್ಯಾ? ನಾನ್ ನಿನ್ಗಿಂತ ದೊಡ್ಡ ಹಠಮಾರಿ ಅನ್ನೋದನ್ನ ಮರಿಬೇಡ. ಈಗ ನೀನ್ ಪ್ರಾಮಿಸ್ ಮಾಡ್ತೀಯೋ ಇಲ್ವೋ? ಅಲ್ಲಿಗೆ ಹೋದ್ಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಈಗ ಹೊರಡೋಣ ನಡಿ. ಅಲ್ಲಿಗೆ ಹೋದ್ಮೇಲೆ ಪ್ಲೇಟ್ ಬದಲಾಯಿಸಿದ್ರೆ ಮನೆಗ್ ಬಂದ್ಮೇಲೆ ಚೆನ್ನಾಗಿರಲ್ಲ ನೋಡು. ನಾನು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ನಡಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಮ್ಮ. ಅಮ್ಮ ನಿಲ್ಸಿದ್ಲು, ನೀವು ಶುರು ಮಾಡ್ಬಿಟ್ರಾ ಈಗ? ಹೀರೋಯಿನ್ ತರ ಕಾಣ್ತಿದ್ಯಾ ಮಮ್ಮಿ. ಏ ರಾಕಿ, ಹಾಕ್ತೀನಿ ನೋಡು. ಡ್ಯಾಡಿ ಹೀರೋ, ನೀನ್ ಹೀರೋಯಿನ್. ನೋಡಿ ಅಪ್ಪ, ಈಗ ಇವನು ಶುರು ಮಾಡ್ಬಿಟ್ಟ. ನಾವೆಲ್ಲ ನಿಜನೇ ಹೇಳ್ತಿದೀವಿ, ನೀನೇ ಒಪ್ಕೋತಿಲ್ಲ. ಅಯ್ಯೋ, ನೀನ್ ಮತ್ತೆ ಕ್ಯಾಸೆಟ್ ಹಾಕ್ಬೇಡ. ನಡೀರಿ ಹೋಗೋಣ. ತಾತ ಗಿಫ್ಟು. ತಗೋತೀನಿ. ಜಮಾನ್ದಲ್ಲಿ ಹುಟ್ಟಿರೋ ನನಗ್ ಮದ್ವೆ ಮಾಡೋದ್ ಬಿಟ್ಟು ನಿನ್ನೆ ಮೊನ್ನೆ ಹುಟ್ಟಿರೋ ಮಕ್ಕಳಿಗೆ ಪ್ರತಿ ವರ್ಷ ಹುಟ್ಟುಹಬ್ಬ ಮಾಡ್ತಿದ್ದಾರೆ. ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಂದ್ಕೊಂಡು ನಮ್ಮಣ್ಣ ನನಗ್ ಮದ್ವೆ ಮಾಡೋದನ್ನೇ ಮರ್ತು ಹೋಗಿದ್ದಾನೆ. ನನ್ನ ಮನೆ ಮಗಳ ತರ ನೋಡ್ಕೊಳ್ಳೋದ್ ಬಿಟ್ಟು ಮನೆ ಕೆಲಸದೊಳ ತರ ನೋಡ್ಕೋತಿದ್ದಾರೆ. ಆ ಮಕ್ಕಳಂತೂ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಅಂದ್ರೆ ಎಲ್ರ ಮುಂದೆ ನನ್ನ ಬಗ್ಗೆ ಚಾಡಿ ಹೇಳಿ
ನನ್ನ ಮರ್ಯಾದೆ ತೆಗೆದ್ರು. ಇವತ್ತು ನಾನು ಹೇಗಾದ್ರೂ ಮಾಡಿ ಅವ್ರನ್ನ ಅಳಿಸ್ಲೇಬೇಕು. ಅಣ್ಣನ್ಗೆ ನೋವು, ಅತ್ತಿಗೆಗೆ ಸಂಕಟ ಕೊಡ್ಲೇಬೇಕು. ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಂಗ್ ಮಾಡ್ಬೇಕು. ಈ ಹುಟ್ಟದಬ್ಬನ ನಾನು ಕಣ್ಣೀರಿನ ಹಬ್ಬ ಮಾಡ್ಬೇಕು. ಮಾಡ್ತೀನಿ, ಮಾಡ್ತೀನಿ. Hot cross buns, hot cross buns, 1 a penny, 2 a penny, hot cross buns. If you have no daughters, give them to your sons, hot cross buns. ಅಭಿ, ಮಕ್ಕಳ ನಾನ್ ರೆಡಿ ಮಾಡ್ತಿದ್ದಲ್ಲ, ನೀನ್ ಯಾಕೆ ಮಾಡಕ್ ಹೋದೆ? ಇವ್ರು ಹುಟ್ಟಿದ ದಿನ ಜೊತೆ ಇರ್ತೀನಿ ಅಂತ, ಇವ್ರೆಲ್ಲಾ ಕೆಲಸನೂ ನಾನೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಇವತ್ ನೀನ್ ರೆಡಿ ಮಾಡಿದ್ರೆ ದಿನ ನೀನೇ ರೆಡಿ ಮಾಡ್ಬೇಕು ಅಂತಾರೆ. ನಾನು ಅತ್ತೆನೋ ರೆಡಿ ಮಾಡಕ್ ಹೋದ್ರೆ ರಂಪ ಮಾಡ್ತಾರೆ. ಹಾಗೆಲ್ಲ ಮಾಡಲ್ಲ ದೊಡ್ಡಮ್ಮ, ಗುಡ್ ಗರ್ಲ್ಸ್ ತರ ಇರ್ತೀವಿ. ನಾಳೆಯಿಂದ ಡ್ಯಾಡಿ ಬ್ಯುಸಿ ಆಗಿರ್ತಾರೆ ಅಂತ ನಮಗ್ ಗೊತ್ತು. ನಿಮ್ಮಪ್ಪನ್ಗೆ ಕಷ್ಟ ಎಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಹೊಸ ಅಮ್ಮ ಬರ್ತಾರೆ. ಈ ಕೆಲ್ಸ ಎಲ್ಲ ಅವರೇ ಮಾಡ್ತಾರೆ. ಹೊಸ ಅಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರಾ? ಚೆನ್ನಾಗಿ ನೋಡ್ಕೋತಾರೆ. ಸೇಮ್ ಅಪ್ಪನ್ ತರಾನೇ ನೋಡ್ಕೋತಾರೆ. ಆದ್ರೆ ಅವ್ರು ನಮ್ಮನ್ನ ಬೈತಾರೆ, ಹೊಡಿತಾರೆ ಅಂತ ಅಜ್ಜಿ ಹೇಳ್ತಿದ್ರು. ಇಲ್ಲಮ್ಮ, ಸ್ವಲ್ಪ ತಮಾಷೆ ಮಾಡೋಣ ಅಂತ ಅಜ್ಜಿ ಹಾಗೆ ಹೇಳಿರ್ಬೋದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಹೊಸ ಅಮ್ಮ ನಮ್ಮ ಮನೆಗ್ ಬರ್ತಿದ್ದಾರೆ. ರಿಯಲಿ? ನಿಜಾನಾ? ನಿಜವಾಗ್ಲೂ ಬರ್ತಿದ್ದಾರೆ. ಬೆಳಗ್ಗೆ ಫೋನಲ್ಲಿ ನಿಮ್ಗೆ ಅವ್ರು ವಿಶ್ ಮಾಡ ಹೌದು, ವಿಶ್ ಮಾಡಿದ್ರು. ಅದಕ್ಕೆ ನಾವು ಥ್ಯಾಂಕ್ಸು ಹೇಳಿದ್ವಿ. ಅದಕ್ಕೆ ನೀವಿಬ್ರು ಗುಡ್ ಗರ್ಲ್ಸ್. ಅಭಿ, ನೆಂಟ್ರೆಲ್ಲ ಬರ್ತಿದ್ದಾರೆ. ನೀನ್ ರೂಮಲ್ಲಿ ಕೂತಿದ್ರೆ ಹೇಗೆ? ಕೆಳಗಡೆ ಬಂದವ್ರನ್ನ ಮಾತಾಡ್ಸ್ಬೇಕಲ್ವಾ? ಮಕ್ಕಳು ರೆಡಿ ಆದ್ಮೇಲೆ ಬರ್ತೀನಿ. ಅದಕ್ಕೆ ವಸು ಮನೆಯವರು ಹೊರಟಿದೀವಿ ಅಂತ ಫೋನ್ ಮಾಡಿದ್ರು. ಅವ್ರನ್ನ ನೀನೇ ಹೋಗಿ ರಿಸೀವ್ ಮಾಡ್ಕೋಬೇಕಲ್ವಾ? ಏನ್ ಯೋಚನೆ ಮಾಡ್ತಿದ್ಯಾ ಅಭಿ? ವಸು ಈ ಮನೆಗೆ ಸೊಸೆ ಆಗ್ತಿರೋಳು. ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದ್ದಾಳೆ. ಮದ್ವೆ ಆದ್ಮೇಲೆ ಬರೋದೇ ಬೇರೆ, ಮದ್ವೆಗ್ ಮುಂಚೆ ನಮ್ಮ ಮನೆಗೆ ಬರೋದೇ ಬೇರೆ. ಅವ್ರಿಗೆ ಈ ಮನೇಲಿ ಎಲ್ರಿಗಿಂತ ನೀನೇ ಹೆಚ್ಚು. ನೀನ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ವಸು ಬಗ್ಗೆ ನಿಂಗೆ ಗೊತ್ತಲ್ವಾ? ಅವಳಿಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಎಲ್ರ ಜೊತೆನೂ ಬೇಗ ಹೊಂದ್ಕೊಳ್ಳಲ್ಲ. ನೀನೇ ಅವಳನ್ನ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು. ಅವಳು ಸಂಕೋಚ ಹೋಗೋ ಥರ ಮಾಡಬೇಕು. ಅದು ಅದಕ್ಕೆ ಅವರನ್ನ ನಾನು ಅದು ನಿಂಗೂ ಸ್ವಲ್ಪ ಕಷ್ಟದ ಕೆಲಸ ಅಂತ ಗೊತ್ತು. ನಾನು ಮತ್ತೆ ನಿಮ್ಮಣ್ಣ ನಿನ್ ಜೊತೆಗಿರ್ತೀವಿ. ಅಖಿಲ್ ಮದ್ವೆ ಆಗ್ತಿರೋ ಹುಡುಗಿ ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಿದ್ದಾಳೆ. ವಸು ಮನೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ಬೇಗ ಮಕ್ಕಳು ಕರ್ಕೊಂಡು ಕೆಳಗಡೆ ಬಂದ್ಬಿಡು. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಓ ಬನ್ನಿ ಬನ್ನಿ. ನಮಸ್ಕಾರ ಅದಕ್ಕೆ. ಏನ್ ಬಾವ, ನೀವು ಅನುಕೀರ್ತಿಗೆ ತಾತಾಜಿ ಅನ್ಕೊಂಡಿದ್ದೀರಾ ಅಥವಾ ದೂರದ ಸಂಬಂಧಿಗಳು ಅನ್ಕೊಂಡಿದ್ದೀರಾ? ಅದೇನ್ ಬಾವಾ ಹಾಗನ್ಬಿಟ್ರಿ? ಮತ್ತಿನ್ನೇನ್ ಹೇಳ್ಬೇಕು ಅಣ್ಣ, ಊರೇ ಬಂದ್ರು ನೀವ್ ಈಗ ಬರ್ತಾ ಇದ್ದೀರಲ್ಲ. ನಾವು ಲೇಟಾಗಿ ಬಂದರೂ ಚಿಂತೆ ಇಲ್ಲ ಅದಕ್ಕೆ. ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆ ಅಜ್ಜಿ ತಾತ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಮನೇಲೇ ಇದ್ದಾರಲ್ಲ. ಅನುಕೀರ್ತಿನ ಅವರೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾವೇನೋ ನೋಡ್ಕೋತೀವಿ ಸರಿ, ಅಜ್ಜಿ ತಾತ ಅಂದ್ಮೇಲೆ ಮೊಮ್ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕಲ್ವಾ? ಬಂದು ಹೊಸ ಬಟ್ಟೆ ಕೊಟ್ಟು ಮುಖ ತೋರಿಸೋದ್ರೆ ಸರಿ ಹೋಗುತ್ತಾ? ಮೊಮ್ಮಕ್ಕಳಿಗೆ ಇನ್ನೊಬ್ಬ ತಾಯಿನ ಕೊಡ್ತಿದ್ದೀವಲ್ಲ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡಕ್ಕಾಗತ್ತೆ ಬಾವಾ? ನಿನ್ನೆ ಹುಡುಗಿ ನೋಡ್ಕೊಂಬಂದ್ವಿ ಅಣ್ಣ. ಗುಣದಲ್ಲೂ ರೂಪದಲ್ಲೂ ಸಂಧ್ಯಾನ್ ಮೀರಿಸ್ತಾಳೆ.
ನಮ್ಮ ಮೊಮ್ಮಕ್ಕಳನ್ನು ಅಳಿಯಂದ್ರನ್ನು ನಿಶ್ಚಿಂತೆಯಾಗಿ ಅವಳ ಕೈ ಕೊಡ್ಬೋದು. ಬರೋ ಹುಡುಗಿ ಹೇಗಿರ್ತಾಳು ಏನು ಅಂತ ಭಯ ಆಗಿತ್ತು. ಅವಳು ನೋಡಿದ ಮೇಲೆ ಗೊತ್ತಾಯ್ತು ನಿಮ್ ಸೆಲೆಕ್ಷನ್ ಎಂತದ್ದು ಅಂತ. ಮತ್ತೆ ನಮ್ ಸೊಸೆ ವಸು ಅಂದ್ರೆ ಸುಮ್ನೆನಾ? ವಸು ನಿಮ್ಮ ಸೊಸೆ ಅಷ್ಟೇ ಅಲ್ಲ ಅಣ್ಣ, ನಮ್ಮ ಮಗಳು ಕೂಡ. ನಮ್ಮ ಸಂಧ್ಯಾನೇ ವಸು ರೂಪದಲ್ಲಿ ಮತ್ತೆ ನಿಮ್ಮನೆ ಕಳಿಸ್ತಿದ್ದೀವಿ. ನೀನ್ ಯಾಕಮ್ಮ ಮಾತಾಡ್ತಿಲ್ಲ? ಅಷ್ಟು ಒಳ್ಳೆ ಸೊಸೆ ಬರ್ತಿರೋವಾಗ ಯಾವ ಅತ್ತೆಗಾದ್ರೂ ಮಾತು ಹೊರಡುತ್ತಾ ಭಾವನವ್ರೆ? ಹೌದು ಅಣ್ಣ, ವಸುನ್ ಹೊಗಳಕ್ಕೆ ಮಾತುಗಳೇ ಸಾಕಾಗಲ್ಲ. ಅದಿರ್ಲಿ, ಎಲ್ಲಿ ನಮ್ಮ ಮೊಮ್ಮಕ್ಕಳು? ಮೇಲ್ ರೆಡಿ ಆಗ್ತಾ ಇದಾರಮ್ಮ. ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರ್ತೀವಿ, ನಡಿ. ನಮಸ್ಕಾರಮ್ಮ. ಬನ್ನಿಮ್ಮ, ಬನ್ನಿ. ವಸು ಬಗ್ಗೆ ಅವ್ರು ಎಷ್ಟು ಒಳ್ಳೆ ಮಾತಾಡಿದ್ರಲ್ಲ ಜಯಂತಿ. ವಸುನ ತಮ್ಮ ಮಗಳಿಗೆ ಹೋಲಿಸ್ಕೊಂಡಿದ್ದಾರೆ ಅಂದ್ರೆ ವಸು ಎಷ್ಟು ಒಳ್ಳೆವಳು ಅಂತ ಅರ್ಥ ಆಯ್ತಾ? ಇಲ್ಲಿವರೆಗೂ ವಸು ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿಲ್ಲ. ನಮ್ ಬೀಗರು ಅವಳನ್ನ ಹೊಗಳ್ತಿದ್ದಾರೆ. ಇನ್ಮೇಲಾದ್ರೂ ವಸು ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಅಪಾರ್ಥ ಅನುಮಾನಗಳಿದ್ರೆ ಅದನ್ನು ಕಿತ್ತು ಬಿಸಾಕು. ವಸು ಮನೆಯವರು ಬಂದ್ಮೇಲೆ ಅವ್ರ ಜೊತೆ ನಗ್ನಗ್ತಾ ಚೆನ್ನಾಗಿ ಮಾತಾಡು. ಶಿವಣ್ಣ, ಏನದ್ಕೆ ಅಣ್ಣ ಏನೋ ಹೇಳ್ದಂಗಿತ್ತು? ಇವರೆಲ್ಲರ ಕಣ್ಣಿಗೂ ನಾನು ದೆವ್ವ ತರ ಕಾಣಿಸ್ತಿರ್ಬೋದು. ಅಯ್ಯೋ, ಸೀತೆ ಅಂತ ಗುಣವಂತೇನಾ ಶೂರ್ಪನಕಿಗೆ ಹೋಲಿಸ್ಬಿಟ್ನಾ ನಮ್ಮಣ್ಣ? ಸಂಬಂಧ ಕುದುರೋವರೆಗೂ ಒಂಥರ, ಕುದುರದ ಮೇಲೆ ಇನ್ನೊಂಥರ ಆಡ್ತಿದ್ದೀನಂತೆ. ನಾನೀಗ ತುಂಬಾ ಬದಲಾಗೋಗಿದ್ದೀನಂತೆ. ನಿನ್ನ ಬದಲಾಯಿಸಿದ್ದು ನಾನೇ ತಾನೇ? ಪಾವನಿ ಮೇಲೆ ಮಾತಿಗೆ ಮುಂಚೆ ಸಿಡುತ್ತೀನಂತೆ. ಅಬ್ಬಿ ಹೆಂಡತಿ ಆಗ್ತಿರೋ ವಸುಂಧರ ಮೇಲೆ ಸುಮ್ನೆ ಅನುಮಾನ ಪಡ್ತಿದ್ದೀನಂತೆ. ಇದೆಲ್ಲ ನೋಡಿ ಅವ್ರಿಗೆ ತಲೆನೋವು ಬರ್ತಿದ್ಯಂತೆ. ಅದಕ್ಕೆಲ್ಲ ಕಾರಣ ನಾನೇ ತಾನೇ? ಏನಂದ್ರೆ? ಅದಕ್ಕೆಲ್ಲ ಕಾರಣ ನಾನಲ್ಲ ತಾನೇ ಅಂತ ಕೇಳ್ತಿದ್ದೀನಿ. ಅದಕ್ಕೆ ಇದಕ್ಕೆಲ್ಲ ಕಾರಣ ಆ ಪಾವನಿ. ನಾನು ಹೇಳ್ಬೇಕಾಗಿರೋ ಡೈಲಾಗ್ನ ಅದಕ್ಕೇನೆ ಹೇಳ್ತಿದ್ದಾಳಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಬದಲಾಯಿಸಿದ್ದೀನಿ ಅಂತ ಆಯ್ತು. ಮನೆಯವ್ರನ್ನೆಲ್ಲ ತನ್ನ ಮಾತಲ್ಲೇ ಮರಳು ಮಾಡ್ತಾ ನನ್ನನ್ನ ಕೆಟ್ಟವಳಾಗಿ ಮಾಡಿ ಅವಳು ಒಳ್ಳೆವಳು ಅನ್ನಿಸ್ಕೊತಾ ಇದ್ದಾಳೆ. ಕೊನೆಗೆ ಎಲ್ಲದಕ್ಕೂ ನಿಮ್ಮಣ್ಣ ನನ್ನೇ ಬೈತಾ ಇದಾರೆ. ಅವತ್ತಿಂದ ನಾನು ಇದನ್ನೇ ಹೇಳ್ತಿರೋದು. ಅದಕ್ಕೆ ಇಲ್ಲಿ ಪಾವನಿ ಒಂಥರ ಆಡಿದ್ರೆ ಅಲ್ಲಿ ವಸು ಇನ್ನೊಂಥರ ಆಡ್ತಿದ್ದಾಳೆ. ಈ ಮನೆ ಕಾಲಿಡೋ ಮುಂಚೆನೆ ಎಲ್ರೂ ತನ್ನ ಕಡೆಗೆ ಎಳ್ಕೋತಿದ್ದಾಳೆ. ಕೊನೆಗೆ ನಮ್ ಸಂಧ್ಯಾ ಅಪ್ಪ ಅಮ್ಮನ್ನು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಪಾವನಿ 2 ಹೆಜ್ಜೆ ಇಡೋ ಹೊತ್ತಿಗೆ ಆ ವಸು 10 ಹೆಜ್ಜೆ ಮುಂದೆ ಹೋಗಿದ್ದಾಳೆ. ಅದಕ್ಕೆ ಏನೇ ಆದ್ರೂ ಸರಿ, ನೀನ್ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಈಗ ಸರಿ ಮಾಡದೇ ಇದ್ರೆ ನಾಳೆ ಈ ಮನೇಲಿ ನಿನ್ನ ಕ್ಯಾರೆ ಅನ್ನೋರೇ ಇರಲ್ಲ. ವಸು ಬರ್ತಿದ್ದಾಳಲ್ಲ, ಏನ್ ಮಾಡ್ತೀಯೋ ನೋಡು. ಏನ್ ಸುಮಂಗ್ಲಿ, ಏನ್ ಹೇಳ್ತಿದ್ದೀನಿ ಮತ್ತಿಗೆ ಹತ್ರ? ಅಯ್ಯಯ್ಯೋ, ನೋಡ್ಬಿಟ್ನಾ? ಏನಿಲ್ಲ ಅಣ್ಣ, ಇವತ್ತು ಹೊಸ ಸೊಸೆರು ಮೊದಲನೇ ಸಲ ಮನೆಗೆ ಬರ್ತಿದಾರಲ್ಲ, ಅವ್ರ ಜೊತೆ ನಗ್ನಗ್ತಾ ಮಾತಾಡು ಅಂತ ಹೇಳ್ತಿದ್ದೆ. ಬೇಸಿಕಲಿ ಅವಳು ಒಳ್ಳೆಯವಳಮ್ಮ. ಬೇಕು ಅಂತಾನೆ ಯಾರೋ ಅವಳನ್ನ ಹಾಳು ಮಾಡ್ತಿದ್ದಾರೆ. ಬೇರೆ ಯಾರು ಅಲ್ಲ ಅಣ್ಣ, ನಾನೇ. ಏನಂದೆ? ಹಾಗಂತ ನೀನ್ ಅಪಾರ್ಥ ಮಾಡ್ಕೋತೀಯ ಅನ್ನೋದೇ ನನ್ನ ಭಯ ಅಣ್ಣ. ದೇವ್ರು ನಿನ್ನ ಜೀವನನ ಹಾಳು ಮಾಡ್ದ ಅಂತ ನೀನು ಬೇರೆಯವ್ರ ಜೀವನನ ಹಾಳು ಮಾಡ್ತೀಯ ಅಂದ್ರೆ ನಾನು ನಂಬ್ತೀನೇನಮ್ಮ. ನನ್ನ ಜೀವನ ಹಾಳು ಮಾಡಿದ್ದು ಆ ದೇವ್ರಲ್ಲ, ನೀನು. ಆಗ್ಲೇ ನನಗೆ ಇನ್ನೊಂದು ಮದುವೆ ಮಾಡಿದ್ದಿದ್ರೆ ನಾನು ಸಂತೋಷವಾಗಿರ್ತಿದ್ದೆ. ಅದಕ್ಕೆ ನನಗ್ ಸಿಗದೆ ಇರೋ ಸಂತೋಷ ಯಾರಿಗೂ ಸಿಗದೆ ಇರೋ ಥರ ಮಾಡ್ತಾ ಇದ್ದೀನಿ. ಅಯ್ಯೋ,
ಹಾರಿಕಾ ಮನೆಯವ್ರು ಇನ್ನೂ ಬಂದಿಲ್ವಲ್ಲ? ಕರೆದ್ರ ಬಸ್ಸು? ನೀನ್ ಯಾಕೆ ಕರೀಲಿಲ್ಲ ನಾನು? ಓಹೋ, ನಿಮ್ ಲವರ್ ಫ್ಯಾಮಿಲಿಗೋಸ್ಕರ ವೇಟಿಂಗಾ? ಬೇಬಿ, ಮೊದಲೇ ಟೆನ್ಷನ್ಲಿದ್ದೀನಿ, ಸುಮ್ಮನೆ ಕೋಪ ಬರ್ಸ್ಬೇಡ. ಕೂಲ್ ಮಾಡಕ್ಕೆ ಕೋಲ್ಡ್ ಡ್ರಿಂಕ್ ತಗೊಂಬರ್ಲಾ? ಕೂಲ್ ಡ್ರಿಂಕ್ಸ್ ತಗೊಂಡ್ಬಾ, ಕೂಲ್ ಡ್ರಿಂಕ್ಸೇ ತಗೊಂಬಾ. ಸರಿ ಸರ್. ಅದರಲ್ಲಿ ಪಾಯ್ಸನ್ ಬೆರೆಸಿ ನೀನೇ ಕುಡ್ದು. ಹೋಗ್ಲಿ ಬಿಡಿ, ನೀವು ತುಂಬಾ ಟೆನ್ಷನ್ ಇದ್ದೀರಾ. ಬನ್ನಿ ಅದಕ್ಕೆ. ಹಾಯ್ ಅಂಕಲ್. ಹಾಯ್ ಅಖಿಲ್. ಹಾಯ್ ಆಂಟಿ. ಹಲೋ ಚಿಕ್ಕಪ್ಪ. ಹಾಯ್ ರಾಕಿ. ಮನೆ ತುಂಬಾ ದೊಡ್ಡದಾಗಿದೆ ಚಿಕ್ಕಪ್ಪ. ಇದು ನಿನ್ ಮನೆನೇ. ನಮಗೋಸ್ಕರ ಕಾಯ್ತಾ ಇದೆಯೇನಪ್ಪ? ನಮ್ಗೋಸ್ಕರನೋ ಇಲ್ಲ ಅವನ್ ಹೆಂಡತಿ ಆಗೋಳ್ಗೋಸ್ಕರನೋ? ಆಂಟಿ ತಪ್ಪೇನಿಲ್ಲ ಬಿಡಪ್ಪ. ಸ್ವಲ್ಪ ಜನ ಇರ್ತಾರೆ, ಯಾವ್ದ್ರಲ್ಲೂ ಆಸಕ್ತಿನೇ ಇರಲ್ಲ. ಒಳಗಡೆ ಬನ್ನಿ, ನೀವು ಬಂದ್ರಿ ಅಂತ ಎಲ್ರಿಗೂ ಹೇಳ್ತೀನಿ. ನಡಿ. ಆಗ್ಲೇ ಮುಖ ಊದಿಸ್ಕೊಂಡ್ಬಿಟ್ಟ. ಸುಶೀಲಾ, ಇಲ್ಲಾದ್ರೂ ಸ್ವಲ್ಪ ಸುಮ್ಮನಿರ್ತೀಯಾ? ಹಾಗೆ ಹೇಳಿ ಅಪ್ಪ. ಮಮ್ಮಿ, ಡ್ಯಾಡಿ ಮನೆ ತುಂಬಾ ಚೆನ್ನಾಗಿದೆ. ಹೊಸ್ಲು ದಾಟೋವಾಗ ಬಲಗಾಲಿಟ್ಟು ಒಳಗ್ ಹೋಗ್ಬೇಕು, ನೆನ್ಪಿದ್ಯಾ? ಅದೆಲ್ಲ ಇವಾಗ ಬೇಕಾ? ಅದೇನು ಹೊಸು, ಮೊದಲನೇ ಸಲ ಈ ಮನೆಗ್ ಬರ್ತಿದ್ಯಾ? ಅತ್ತೆ ಮನೆಗೆ ಬಲಗಾಲಿಟ್ಟು ಹೋಗ್ಬೇಕಲ್ವಾ? ನೋಡಮ್ಮ, ಬಂದ್ವಾ, ಮಾತಾಡ್ಸಿದ್ವಾ, ಹೊರಟ್ವಾ ಅನ್ನೋ ಥರ ಇರ್ಬೇಕು. ಅದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ಸಿದ್ರೆ ಮನೆಗೆ ಹೋದ್ಮೇಲೆ ನಿನ್ ಕಥೆ ಬಿಡ್ತೀನಿ. ಸರಿ, ನಡಿ. ಅಮ್ಮ, ಅಪ್ಪ, ಅಣ್ಣ, ಅದಕ್ಕೆ ಹೊಸೋದ್ಕೆ ಬಂದಿದ್ದಾರೆ. ನಮಸ್ತೆ. ನಮಸ್ತೆ ಭಾವನವ್ರೆ. ನಮಸ್ಕಾರ ಅಣ್ಣ. ಏನಮ್ಮ ತಂಗಿ, ಇಷ್ಟು ಲೇಟಾಗಿ ಬಂದಿದ್ದೀರಿ? ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು ಅಣ್ಣ. ಗಂಡಿನ ಕಡೆಯವರು ಅಂದ್ರೆ ನಿಮ್ಗೆ ಸ್ವಲ್ಪನೂ ಭಯ ಇಲ್ದಂಗಾಗಿದೆ. ನನ್ನ ತಂಗಿನ, ಸೊಸೆನ, ಮೊಮ್ಮಗನ್ನ ಸ್ವಲ್ಪ ಬೇಗ ಕರ್ಕೊಂಬರುತ್ತಾನೆ. ಲೇಟ್ ಆಗೋದಕ್ಕೆ ಕಾರಣನೇ ಅವಳು ಬಾವ, ನಾನಂತೂ ಅಲ್ಲ. ಚೆನ್ನಾಗಿದ್ದೀರಾ ಅಮ್ಮ? ಹೇಗಿದ್ದೀರಾ ಅದಕ್ಕೆ? ಏ ವಸು, ಅವ್ರ ಕಾಲ್ಗೆ ನಮಸ್ಕಾರ ಮಾಡು. ಒಳ್ಳೇದಾಗ್ಲಮ್ಮ.
na 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 na